ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ಈ ಒಂದು ದಿನವನ್ನ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವುದಕ್ಕಾಗಿ ದೇವರ ಉಪಕಾರಗಳನ್ನ ಈ ಒಂದು ಮುಂಜಾನೆ ವೇಳೆಯಲ್ಲಿ ನಾವು ನೆನೆಸುತ್ತಾ ದೇವರ ಪ್ರಸನ್ನತೆಯನ್ನು ನಮ್ಮ ಮಧ್ಯದಲ್ಲಿ ಬರಮಾಡಿಕೊಳ್ಳುವವರಾಗಿ ದೇವರ ಮುಖ ದರ್ಶನವನ್ನ ಈ ಒಂದು ಸಮಯದಲ್ಲಿ ನಾವು ಎದುರು ನೋಡುತ್ತಾ ಕಣ್ಣುಗಳನ್ನು ಮುಚ್ಚಿಕೊಂಡು ಆತನ ನಾಮವನ್ನು ನಾವು ಮಹಿಮೆ ಪಡಿಸೋಣ ಪ್ರಿಯರೇ. ಹಾಲೆಲೂಯ, 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 ಹಾಲೆಲೂಯ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ಎಷ್ಟೊಂದು ಮಧುರವು ನಿಮ್ಮ ಸಮ್ಮುಖವು, ಎಷ್ಟೊಂದು ಮಧುರವು ನಿಮ್ಮ ಸಮ್ಮುಖವು. ಪ್ರಾಣಾತ್ಮ ಶರೀರವು ನಿಮ್ಮನ್ನೇ ಬಯಸಿದೆ. ನನ್ನ ಪ್ರಾಣಾತ್ಮ ಶರೀರವು ನಿಮ್ಮನ್ನೇ ಬಯಸಿದೆ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ಅಪ್ಪ ನಿಮ್ ಸನ್ನಿಧಿಗೆ ತವಕದೆ ಬಂದಿರುವೆ. ಅಪ್ಪ ನಿಮ್ ಸನ್ನಿಧಿಗೆ ತವಕದೆ ಬಂದಿರುವೆ. ನೀ ಮುಖ ಕಂಡು ನಾವು ತೃಪ್ತಿ ಹೊಂದುವೆ. ನೀ ಮುಖ ಕಂಡು ನಾವು ತೃಪ್ತಿ ಹೊಂದುವೆ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ಜೇನಿನ ರುಚಿಗಿಂತ ಸರಿಯಾದ ಭಾಗ್ಯವೇ, ಜೇನಿನ ರುಚಿಗಿಂತ ಸರಿಯಾದ ಭಾಗ್ಯವೇ. ಹುಡುಕಿಯೂ ಸಿಗದಂತ ಏಕೈಕ ಐಶ್ವರ್ಯ, ಹುಡುಕಿಯೂ ಸಿಗದಂತ ಏಕೈಕ ಐಶ್ವರ್ಯ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ಹೌದು ಕರ್ತನೆ, ನಮ್ಮ ಜೀವಿತದಲ್ಲಿ ಸ್ವಾಮಿ ನೀವು ಮಾತ್ರ ಸಾಕು ಕರ್ತನೆ. ರಾಜ, ಎಷ್ಟೊಂದು ಮಧುರವಾದದ್ದು ನಿಮ್ಮ ನಾಮವು ಕರ್ತನೆ. ದೇವರ ಎಲ್ಲಾ ನಾಮಗಳಿಗಿಂತಲೂ ಶ್ರೇಷ್ಠವಾದಂತ ನಿಮ್ಮ ನಾಮ, ಜೇನಿನ ರುಚಿಗಿಂತಲೂ ಮಧುರವಾದಂತ ನಿಮ್ಮ ನಾಮವು ಆಗಿದೆಯಲ್ಲ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ಮುಂಚಾನೆ ವೇಳೆಯಲ್ಲಿ ಒಂದು ತವಕದಿಂದ ನಿಮ್ಮನ್ನು ಬಯಸುವರಾಗಿ ದೇವರೇ ನಿಮ್ಮ ಪಾದದಲ್ಲಿ ನಾವು ಬಂದಿದ್ದೇವಪ್ಪ. ದೇವರ ಮುಂದಿನ ಸಮಯವನ್ನು ನಿಮ್ಮ ಕರಗಳೆಲ್ಲ ಒಪ್ಪಿಸಿಕೊಡುತ್ತಾ ಇದ್ದಾವಪ್ಪ. ನಿಮ್ಮ ವಾಕ್ಯದೊಂದಿಗೆ ನಮ್ಮ ಜೊತೆಯಲ್ಲಿ ಮಾತನಾಡು ಕರ್ತನೆ. ಎಲ್ಲ ಘನಮಾನ ಮಹಿಮೆಯನ್ನು ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೆನ್, ಆಮೆನ್, ಆಮೆನ್. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬನ್ನಿ ಪ್ರಿಯರೇ, ಒಂದು ವಾಕ್ಯವನ್ನ ಈ ಒಂದು ಸಮಯದಲ್ಲಿ ನಾವು ಓದಿಕೊಳ್ಳುತ್ತಾ ದೇವರು ನಮಗೋಸ್ಕರ ಯಾವ ಒಂದು ವಾಕ್ಯವನ್ನ ಇಟ್ಟಿದ್ದಾರೆ ಅದನ್ನ ನಾವು ಧ್ಯಾನಿಸಿಕೊಳ್ಳೋಣ. ಹಾಲೆಲೂಯಾ.
ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 14-15 ವಚನ. ಯೆಶಾಯ 49ನೇ ಅಧ್ಯಾಯದ 14 ಮತ್ತು 15 ವಚನವನ್ನ ನಾವೆಲ್ಲರೂ ಸೇರಿ ಓದಿಕೊಳ್ಳೋಣ. ನಂಬಿಕೆಯಿಂದ ನಾವು ಓದಿಕೊಳ್ಳೋಣ. ಚಿಯೋನ್ ನಗರಿಯಾದರೂ ಯೆಹೋವನು ನನ್ನನ್ನು ಕೈಬಿಟ್ಟಿದ್ದಾನೆ, ಕರ್ತನು ನನ್ನನ್ನು ಮರ್ತಿದ್ದಾನಲ್ಲ ಅಂದುಕೊಂಡಳು. ಹಾಲೆಲೂಯ. ಪಟ್ಟಣವಾಗಿರುವಂತ ಚಿಯೋನ್ ನಗರ ಅವರು ಹೇಳ್ತಾ ಇದ್ದಾರೆ, ಅವರು ನೆನೆಸ್ಕೊಳ್ತಾ ಇದ್ದಾರೆ, ದೇವರು ನನ್ನನ್ನ ಮರ್ತಿದ್ದಾರೆ, ದೇವರು ನನ್ನನ್ನ ಕೈ ಬಿಟ್ಟಿದ್ದಾರಲ್ಲ ಎಂಬುದಾಗಿ ತನ್ನ ಮನಸ್ಸಿನಲ್ಲಿ ಅವರು ಅಂದ್ಕೊಳ್ತಾ ಇದ್ದಾರೆ ಪ್ರಿಯರೇ. ಹಾಲೆಲೂಯ. ಈ ಒಂದು ಸಮಯದಲ್ಲೂ ಕೂಡ ನಾವು ಅದೇ ಒಂದು ಆಲೋಚನೆಯಿಂದ, ಅದೇ ಒಂದು ಯೋಚನೆಯಿಂದ ನಾವು ಕುಳಿತುಕೊಂಡಿರಬಹುದು. ಇಷ್ಟೆಲ್ಲ ದಿವಸಗಳಾಯ್ತು, ಇಷ್ಟೆಲ್ಲ ನಾನು ಪ್ರಯಾಸ ಪಡ್ತಾ ಇದ್ದೇನೆ, ಇಷ್ಟೆಲ್ಲ ನಾನು ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೇನೆ, ತೊಂದರೆ ಪಡ್ತಾ ಇದ್ದೇನೆ, ತ್ಯಾಗ ಮಾಡ್ತಾ ಇದ್ದೇನೆ, ಉಪವಾಸದ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ, ಗೋಳಾಡ್ತಾ ಇದ್ದೇನೆ, ಕಣ್ಣೀರು ಸುರಿಸ್ತಾ ಇದ್ದೇನೆ, ದೇವರು ಕೂಡ ನನ್ನನ್ನ ಮರ್ತಿದ್ದಾರೋ ಎಂಬುದಾಗಿ ನಾವು ಅನೇಕ ಸಾರಿ ಮನಸ್ಸಿನಲ್ಲಿ ಅಂದುಕೊಂಡಿರ್ತೇವೆ ಪ್ರಿಯರೇ. ಹಾಲೆಲೂಯ. ದೇವರು ಎಂದಿಗೂ ಮರೆಯದಂತ ದೇವರು. ಹಾಲೆಲೂಯ. ಎಷ್ಟೋ ಜನರು ನಮಗೆ ಹೇಳ್ತಾರೆ, ನಾನ್ ನಿನ್ ಜೊತೆ ಯಾವಾಗಲೂ ಇರ್ತೇನೆ, ಕೊನೆಯವರೆಗೂ ನಾನು ನಿನ್ ಜೊತೆಯಲ್ಲಿ ಇರ್ತೇನೆ, ನಿನ್ನನ್ನ ಬಿಟ್ಟು ನಾನು ಹೋಗುವುದಿಲ್ಲ, ನಿನ್ನನ್ನ ನಾನು ಮರೆತು ಬಿಡುವುದಿಲ್ಲ ಎಂಬುದಾಗಿ ಅನೇಕ ಜನರು ನಮಗೆ ಮಾತು ಕೊಡ್ತಿರ್ತಾರೆ ಪ್ರಿಯರೇ. ಹಾಲೆಲೂಯ. ಅನೇಕ ಸಾರಿ ಅವರು ಮಾತು ಕೊಟ್ಟ ಹಾಗೆ ಅವರು ನಡೆದುಕೊಳ್ಳುವುದಿಲ್ಲ. ಸ್ವಲ್ಪ ದಿನಗಳಾದ ಮೇಲೆ ಏನೋ ಒಂದು ಜೀವನದಲ್ಲಿ ಏರುಪೇರುಗಳು ಆಗುವಾಗ ನಮ್ಮನ್ನ ಕೈ ಬಿಟ್ಟು ಹೋಗ್ಬಿಡ್ತಾರೆ, ನಮ್ಮನ್ನ ಸ್ವಲ್ಪ ದಿನದಲ್ಲಿ ಅವರು ಮರೆತು ಬಿಡ್ತಾರೆ. ಆದ್ರೆ ದೇವರು ಅಂಥವರಲ್ಲ ಪ್ರಿಯರೇ. ಯಾವಾಗಲೂ ದೇವರು ನಮ್ಮ ಜೊತೆಯಲ್ಲಿ ಇರುವಂತ ದೇವರು, ದೇವರು ನಮ್ಮನ್ನ ಯಾವಾಗ್ಲೂ ಕೈ ಬಿಡದಂತ ದೇವರು ಆಗಿದ್ದಾರೆ ಪ್ರಿಯರೇ. ಹಾಲೆಲೂಯ. ಮುಂದಿನ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಒಬ್ಬ ಹೆಂಗಸು ತಾನು ಎತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮಲೆ ಕೂಸನ್ನು ಮರೆತಾಳೆ. ಒಂದು ವೇಳೆ ಎತ್ತ ತಾಯಿ 9 ತಿಂಗಳು ಹೊತ್ಕೊಂಡು ಇದ್ದಂತ ಒಬ್ಬ ತಾಯಿ ಒಂದು ವೇಳೆ ತಾನು ಹುಟ್ಟಿದಂತ ಮಗುವನ್ನ ಮರೆತು ಬಿಡಬಹುದು. ಏನೋ ಒಂದು ವಿಷಯದಲ್ಲಿ, ಏನೋ ಒಂದು ಸಂದರ್ಭಗಳು ಬರುವಾಗ, ಏನೋ ಒಂದು ಸನ್ನಿವೇಶಗಳು ಬರುವಾಗ, ಏನೋ ಒಂದು ಗೊಂದಲಗಳು, ಏನೇನೋ ಸಂಗತಿಗಳು ತನ್ನ ಜೀವನದಲ್ಲಿ ಬರುವಾಗ ಈ ರೀತಿಯಾದಂತ ತನ್ನ ತಾಯಿ ಅವಳು ಮರೆತು ಬಿಡಬಹುದು ಪ್ರಿಯರೇ. ಹಾಲೆಲೂಯ. ದೇವರ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಈ ಲೋಕದಲ್ಲಿ ಎಷ್ಟೋ ಈ ದಿನಗಳಲ್ಲಿ ನಾವು ನ್ಯೂಸ್ಗಳನ್ನ ಕೇಳ್ತಾ ಇದ್ದೇವೆ, ಎಷ್ಟೋ ಜನರು ಹೇಳುವುದನ್ನ ನಾವು ಕೇಳ್ತಾ ಇದ್ದೇವೆ, ಅಯ್ಯೋ ಪಾಪ ಇಂಥ ಸಣ್ಣ ಮಗುವನ್ನ ಬಿಟ್ಬಿಟ್ಟು ಅವಳ ತಾಯಿ ಹೋಗ್ಬಿಟ್ಲು ರೀ, ಇವ್ರ ತಂದೆ ಇವ್ರ ಮಗುನ ಬಿಟ್ಬಿಟ್ಟು ಹೋಗ್ಬಿಟ್ರು ಅಂತೇಳಿ ಎಷ್ಟೋ ಜನರು ನಮ್ಮ ಹತ್ರ ಬಂದು ಹೇಳ್ತಾರೆ ಪ್ರಿಯರೇ. ಹಾಲೆಲೂಯ. ಆದ್ರೆ ದೇವರು ನಮ್ಮನ್ನ ಬಿಟ್ಟು ಹೋಗದಂತ ದೇವರು. ದೇವರು ಯೇಸು ಸ್ವಾಮಿ ಒಂದು ತಾಯಿಯ ಹಾಗೆ ನಮ್ಮ ಜೊತೆಲಿ ಯಾವಾಗಲೂ ಇರುವಂತ ಪ್ರಿಯರು, ಯಾವಾಗಲೂ ನಮ್ಮ ಜೊತೆಲಿ ಇರುವಂತ ಒಂದು ತಾಯಿ ಆಗಿದ್ದಾರೆ ಪ್ರಿಯರೇ. ಹಾಲೆಲೂಯ. ನೀವ್ ಅನ್ಕೊಳ್ತಾ ಇರಬಹುದು, ಎಷ್ಟೋ ದಿನಗಳಾದ ಮೇಲೆ ನಮ್ಮ ಒಂದು ಸ್ನೇಹಿತರಾಗಿರಬಹುದು, ನಮ್ಮ ಒಂದು ಬಂಧು ಬಳಗದವರಾಗಿರ್ಬಹುದು, ಏನೋ ಒಂದು ಫಂಕ್ಷನ್ ಅಲ್ಲಿ, ಏನೋ ಒಂದು ಸಂದರ್ಭಗಳಲ್ಲಿ ನಾವು ಕೂಡಿ ಬರುವಾಗ ಅವರು ನಮ್ಮ ಹತ್ರ ಬಂದು ಹೇಳ್ತಾರೆ, ಅಯ್ಯೋ ನೀನು ನನ್ನನ್ನ ಮರ್ತ್ ಬಿಟ್ಟಿಯೋ ಏನು, ನೀ ನನ್ನನ್ನ ಮರ್ತ್ ಬಿಟ್ಟು ಏನು ಎಂಬುದಾಗಿ ಅವರು ಬಂದು ಹೇಳುವಾಗ ಅವರನ್ನ ನಾವು ಮರ್ತಿರುವುದಿಲ್ಲ. ಎಲ್ಲೋ ಒಂದು ಕಡೆ ಅವರು ನಮ್ಮ ಹೃದಯದಲ್ಲಿ ಇರ್ತಾರೆ ಪ್ರೇರೆ. ಅದೇ ರೀತಿಯಲ್ಲಿ ದೇವರು ಅವರ ಹೃದಯದಲ್ಲಿ ಇಟ್ಟುಕೊಂಡಿದ್ದಾರೆ. ಹಾಲೆಲೂಯ. ಮುಂದಿನ ವಚನದಲ್ಲಿ ನಾವು ಓದಿಕೊಳ್ಳುತ್ತೇವೆ, ಒಂದು ವೇಳೆ ಮರೆತಾಳು, ನಾನಾದರೂ ನಿನ್ನನ್ನ ಮರೆಯುವುದಿಲ್ಲ ಎಂಬುದಾಗಿ. ಈ ಒಂದು ಮುಂಚಾನೆ ವೇಳೆಯಲ್ಲಿ ದೇವರು ನಿಮ್ಮನ್ನ ನೋಡಿ ಹೇಳ್ತಾ ಇದ್ದಾರೆ, ನನ್ನ ಮಗಳೇ, ನನ್ನ ಮಗನೇ, ನೀನು ಮಾಡುವಂತ ಉಪವಾಸದ ಪ್ರಾರ್ಥನೆಯನ್ನ ನಾನು ಮರೆತಿಲ್ಲ, ನೀನು ಮಾಡುವಂತ ಕಣ್ಣೀರಿನ ಪ್ರಾರ್ಥನೆಯನ್ನ ನಾನು ಮರೆತಿಲ್ಲ. ನಿನ್ನ ಗಂಡನಿಗೋಸ್ಕರ, ನಿನ್ನ ಮಕ್ಕಳಿಗೋಸ್ಕರ, ನಿನ್ನ ಒಂದು ಕೆಲಸ ಕಾರ್ಯಗಳಿಗೋಸ್ಕರ, ನಿನ್ನ ಹೆಂಡತಿಗೋಸ್ಕರ, ನಿನ್ನ ಒಂದು ಸಂದರ್ಭಕ್ಕೋಸ್ಕರ, ನೀನ್ ಏನೆಲ್ಲ ವಿಷಯಗಳಿಗೋಸ್ಕರ ಪ್ರಾರ್ಥನೆ ಮಾಡಿದ್ದೀಯೋ ನಾನು ಅದನ್ನ ಮರೆತಿಲ್ಲ ಎಂಬುದಾಗಿ. ಅನೇಕ ಜನರು ಹೇಳುವುದು ಉಂಟು, ಅಯ್ಯೋ ದೇವರು ನನ್ನನ್ನ ಮರೆತು ಬಿಟ್ರೋ ಏನು. ಹಾಲೆಲೂಯ. ದೇವರು ನಮ್ಮನ್ನ ಮರ್ತಿಲ್ಲ, ಕೆಲವೊಂದು ಸಾರಿ ನಾವೇ ದೇವರನ್ನ ಮರ್ತು ಬಿಟ್ಟಿರ್ತೇವೆ ಪ್ರಿಯರೇ. ಹಾಲೆಲೂಯ. ನಮ್ಮ ಹಾಗೆ ದೇವರು ಮರೆಯುವಂತವರಲ್ಲ, ಮನುಷ್ಯರ ಹಾಗೆ ದೇವರು ಯಾವತ್ತೂ ಕೂಡ ನಮ್ಮನ್ನ ಮರೆಯುವುದಿಲ್ಲ. ಅನೇಕ ಬಾರಿ ನಾವು ದೇವರಿಂದ ದೂರ ಹೋಗಿರ್ತೇವೆ. ಹಾಲೆಲೂಯ. ಅನೇಕ ಬಾರಿ ಏನೋ ಒಂದು ಸನ್ನಿವೇಶಗಳು ಬರುವಾಗ, ಇಕ್ಕಟ್ಟುಗಳು ಬರುವಾಗ, ಏನೋ ಪರಿಸ್ಥಿತಿಗಳು ಬರುವಾಗ ನಾವು ದೇವರಿಂದ ಹಿಂಜರಿದು ಹೋಗ್ಬಿಟ್ಟಿರ್ತೇವೆ. ಹಾಲೆಲೂಯ. ಎಷ್ಟೋ ಸಾರಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನನ್ನ ಪ್ರಾರ್ಥನೆಗಳನ್ನು ಕೇಳಿಲ್ವೋ ಏನೋ, ಅದಕ್ಕೂ ದೇವರು ನನ್ನನ್ನ ಮರ್ತಿದ್ದಾರೋ ಎಂಬುದಾಗಿ
ನಾವು ಅನೇಕ ಬಾರಿ ಯೋಚನೆ ಮಾಡಿರ್ತೇವೆ, ಹಾಲೆಲೂಯ, ದೇವರು ನನ್ನ ಸಂಗಡ ಇದ್ದಿದ್ರೆ ಇವೆಲ್ಲ ಯಾಕೆ ಆಗ್ತಾ ಇತ್ತು ಎಂಬುದಾಗಿ ನಾವು ನೆನೆಸುತ್ತೇವೆ ಪ್ರಿಯರೇ. ಹಾಲೆಲೂಯ, ದೇವರು ಯಾವತ್ತು ಯಾರನ್ನ ಕೂಡ ಮರೆಯದಂತ ದೇವರಾಗಿದ್ದಾರೆ. ಬರೀ ದೇವರಷ್ಟೇ ಅಲ್ಲ, ಆದ್ರೆ ದೇವರು ನಮಗೊಂದು ತಾಯಿ ಆಗಿದ್ದಾರೆ. ಹಾಲೆಲೂಯ, ಯಾವತ್ತಾದ್ರೂ ತಾಯಿ ತನ್ನ ಮಕ್ಕಳು ಉಪವಾಸ ಇರುವುದನ್ನ ಅವಳು ಯಾವತ್ತೂ ಉಪವಾಸ ಬೀಳಿಸದಂತ ಒಂದು ತಾಯಿ ಆಗಿದ್ದಾರೆ ಪ್ರಿಯರೇ. ಹಾಲೆಲೂಯ, ನೀವು ನೆನೆಸಿಕೊಳ್ಳ್ರಿ, ಯೇಸು ಸ್ವಾಮಿಯನ್ನ ನಂಬಿದಂತ ದಿನದಿಂದ ಈ ಒಂದು ಕ್ಷಣದವರೆಗೂ ದೇವರು ನಮ್ಮನ್ನ ಮರೆಯದೆ ನಮಗೆ ಬೇಕಾದದೆಲ್ಲವನ್ನ ಒದಗಿಸಿಕೊಟ್ಟು, ನಮಗೆ ಬೇಕಾದದೆಲ್ಲವನ್ನ ಸಹಾಯಗಳನ್ನ, ನಮಗೆ ಬೇಕಾದಂತ ಎಲ್ಲ ಅಗತ್ಯತೆಗಳನ್ನ ದೇವರು ಕೊಟ್ಟಿದ್ದಾರೆ ಪ್ರಿಯರೇ. ಅದನ್ನೆಲ್ಲ ನೀವು ನೆನಪು ಮಾಡಿಕೊಳ್ಳ್ರಿ. ದೇವರು ಒಂದು ಕ್ಷಣ ನಮ್ಮನ್ನ ಮರ್ತಿದ್ರು ಅಂತ ಅನ್ಕೊಂಡಿದ್ದಿದ್ರೆ, ಹಾಲೆಲೂಯ, ಈ ದಿನ ನಾವು ಈ ಒಂದು ಒಳ್ಳೆ ಜೀವಿತವನ್ನ, ಈ ಒಂದು ಒಳ್ಳೆ ಒಂದು ಕುಟುಂಬದಲ್ಲಿ ನಮಗೆ ಇರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಪ್ರಿಯರೇ. ಹಾಲೆಲೂಯ, ಕೀರ್ತನೆಗಳು 27ನೇ ಅಧ್ಯಾಯದ 10ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ತಂದೆ ತಾಯಿಗಳು ನನ್ನನ್ನ ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನ ಸೇರಿಸಿಕೊಳ್ಳುವನು ಎಂಬುದಾಗಿ. ಹಾಲೆಲೂಯ, ನೀವ್ ಅನ್ಕೊಳ್ತಾ ಇರ್ಬೋದು, ಅಯ್ಯೋ ನನ್ನ ತಾಯಿ ಬಿಟ್ಟೋಗ್ಬಿಟ್ರಿ, ನನ್ನ ತಂದೆ ಬಿಟ್ಟೋಗ್ಬಿಟ್ರಿ, ನನ್ನ ಮಕ್ಕಳು ನನ್ನನ್ನ ಬಿಟ್ಟೋಗ್ಬಿಟ್ರಿ ಎಂಬುದಾಗಿ ನೀವು ಅನ್ಕೊಳ್ತಾ ಇರ್ಬೋದು. ಆದ್ರೆ ದೇವರು ನಿಮ್ಮನ್ನ ಬಿಟ್ಟು ಒಂದು ಕ್ಷಣನು ಅವರು ಅಗಲುವುದಿಲ್ಲ ಪ್ರಿಯರೇ. ಹಾಲೆಲೂಯ, ತಂದೆ ತಾಯಿಗಳು ನನ್ನನ್ನ ತೊರೆದು ಬಿಟ್ಟರೇನು, ಇವರೆಲ್ಲ ಒಂದು ದಿನ ಬರ್ತದೆ, ಇವರೆಲ್ಲರೂ ನಮ್ಮನ್ನ ಬಿಟ್ಟು ಹೋಗ್ಬಿಡ್ತಾರೆ. ಒಂದು ದಿನ ಬರ್ತದೆ, ಎಲ್ಲರೂ ನಮ್ಮನ್ನ ಮರೆತು ಬಿಡ್ತಾರೆ. ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಯಾರೇ ನಮ್ಮನ್ನ ಮರೆತರು ಒಂದು ದಿನ ಬರ್ತದೆ, ಇವರೆಲ್ಲರೂ ನಮ್ಮನ್ನ ಮರೆತು ಹೋಗ್ತಾರೆ. ಆದ್ರೆ ಮರೆಯದಂತ ಒಬ್ಬ ತಂದೆ ಇದ್ದಾರೆ, ಮರೆಯದಂತ ಒಬ್ಬ ತಾಯಿ ಇದ್ದಾರೆ, ಅವರು ಯೇಸು ಸ್ವಾಮಿ ಆಗಿದ್ದಾರೆ ಪ್ರಿಯರೇ. ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ಈ ವಾಕ್ಯದಲ್ಲಿ ನಾನು ನಿಮಗೆ ಉತ್ತೇಜನ ಪಡಿಸುವುದೇನಂತಂದ್ರೆ, ಈ ವಾಕ್ಯವನ್ನು ನೀವು ಕೇಳಿಸಿಕೊಳ್ಳುವಂತ ಅನೇಕ ಜನರು ಇದೇ ಒಂದು ಆಲೋಚನೆಯಿಂದ, ಇದೇ ಒಂದು ಸನ್ನಿವೇಶದಿಂದ, ಇದೇ ಒಂದು ಪರಿಸ್ಥಿತಿಯಿಂದ ನೀವು ಹಾದು ಹೋಗ್ತಾ ಇರ್ಬೋದು. ಆದ್ರೆ ಈ ಒಂದು ಮುಂಚಾನೆ ವೇಳೆಯಲ್ಲಿ ದೇವರು ನಿಮ್ಮನ್ನ ನೋಡಿ ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ನಾನು ನಿನ್ನನ್ನ ಮರೆತಿಲ್ಲ. ನಿನ್ನ ತಂದೆ ತಾಯಿಗಳು ಮರೆತಿರಬಹುದು, ನಾನು ನಿನ್ನನ್ನ ಮರೆಯುವುದಿಲ್ಲ. ನಿನ್ನ ಮಕ್ಕಳು ನಿನ್ನನ್ನ ಮರೆತಿರಬಹುದು, ನಾನು ನಿನ್ನನ್ನ ಮರೆಯುವುದಿಲ್ಲ. ನಿನ್ನ ಸ್ನೇಹಿತರು ನಿನ್ನನ್ನ ಮರೆತಿರಬಹುದು, ನಾನು ನಿನ್ನನ್ನ ಮರೆಯೇನು ಎಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ ಪ್ರಿಯರೇ. ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ಒಂದು ಸನ್ನಿವೇಶಗಳು ಬರುವಾಗ, ಒಂದು ಇಕ್ಕಟ್ಟುಗಳು ಬರುವಾಗ, ಏನೋ ಒಂದು ಗಲಿಬಿಲಿಗಳು ಕುಟುಂಬದಲ್ಲಿ, ಏನೋ ಒಂದು ತೊಂದರೆಗಳು ಬರುವಾಗ ನಮ್ಮನ್ನ ಬಿಟ್ಟು ಎಲ್ಲರೂ ಹೋಗ್ಬಿಡ್ತಾರೆ. ಆದ್ರೆ ಯಾವಾಗಲೂ ನಮ್ಮ ಜೊತೆಯಲ್ಲಿ ಯೇಸು ಸ್ವಾಮಿ ಇರ್ತಾರೆ ಪ್ರಿಯರೇ. ಹಾಲೆಲೂಯ, ಈ ದಿನ ನಿಮಗೆ ನಾನು ಉತ್ತೇಜನ ಪಡಿಸುವುದೇನಂತಂದ್ರೆ, ನೀವು ಮಾಡುವಂತ ಪ್ರಯಾಸಗಳನ್ನ ದೇವರು ಮರೆತಿಲ್ಲ ಪ್ರಿಯರೇ. ನೀವು ಯೇಸು ಸ್ವಾಮಿಗೋಸ್ಕರ ಏನೆಲ್ಲ ತ್ಯಾಗಗಳನ್ನ ಮಾಡಿದ್ದೀರೋ, ನೀವು ಯೇಸು ಸ್ವಾಮಿ ಹತ್ರ ನೀವೇನೆಲ್ಲ ಪ್ರಾರ್ಥನೆಗಳನ್ನ ಮಾಡಿದ್ದೀರೋ, ಹಾಲೆಲೂಯ, ನೀವ್ ಯಾವುದಕ್ಕೆಲ್ಲ ವಿಷಯಗಳಿಗೋಸ್ಕರ ನೀವು ಕಣ್ಣೀರನ್ನ ಸುರಿಸಿದ್ದೀರೋ, ಅದು ಯಾವುದು ಕೂಡ ದೇವರು ಮರೆತಿಲ್ಲ ಪ್ರಿಯರೇ. ಹಾಲೆಲೂಯ. ಬನ್ನಿ ಪ್ರಿಯರೇ, ನಾವು ಕಣ್ಣುಗಳನ್ನ ಮುಚ್ಚಿಕೊಂಡು ಈ ಒಂದು ವಾಕ್ಯಕ್ಕೋಸ್ಕರ ದೇವರೇ ನಿಮಗೆ ಕೋಟಿ ಕೋಟಿ ಸ್ತೋತ್ರವನ್ನ ಸಲ್ಲಿಸುತ್ತೇನೆ. ದೇವರೇ, ನಿಮ್ಮ ವಾಕ್ಯದ ಮೂಲಕ ನನ್ನನ್ನ ಬಲಪಡಿಸಿದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯದ ಮೂಲಕ ನನ್ನೊಟ್ಟಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ. ನಾನು ಅಂದ್ಕೊಂಡಿದ್ದೆಪ್ಪ, ದೇವರೇ ನನ್ನನ್ನ ಮರೆತು ಬಿಟ್ರೇನೋ ಅಂತೇಳಿ ನಾನು ಅನ್ಕೊಂಡಿದ್ದೆ, ಆದ್ರೆ ನನ್ನನ್ನ ನೀವು ಮರೆತಿಲ್ಲಲ್ಲ ಸ್ವಾಮಿ. ಈ ಒಂದು ಕ್ಷಣದವರೆಗೂ ನೀವು ನನ್ನ ಕೈ ಬಿಡ್ಲಿಲ್ಲ, ನನ್ನನ್ನ ತೊರೆಯಲಿಲ್ಲ ಎಂಬುದಾಗಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುತ್ತಾ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಒಳ್ಳೆ ಸ್ನೇಹಿತರೇ ನಿಮಗೆ ಸ್ತೋತ್ರ, ಒಳ್ಳೆ ಜೊತೆಗಾರರೇ ನಿಮಗೆ ಸ್ತೋತ್ರ, ಒಳ್ಳೆ ತಾಯಿಯು ತಂದೆಯೂ ಆಗಿರುವಂತ ಏಸಪ್ಪ ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ. ದೇವರೇ, ನಿಮ್ಮ ವಾಕ್ಯದ ಮೂಲಕ ಒಂದು ಸ್ಪಷ್ಟವಾಗಿ ನೀವು ಮಾತನಾಡಿದ್ರಿ, ನಾನು ನಿನ್ನನ್ನ ಮರೆತಿಲ್ಲ, ನಾನು ನಿನ್ನನ್ನ ಮರೆಯೇನು ಎಂಬುದಾಗಿ. ಅನೇಕ ಬಾರಿ ಸ್ವಾಮಿ ನಾವು ನಿಮ್ಮನ್ನ ಮರೆತು ಕರ್ತನೆ ಸ್ವಾಮಿ, ನಮ್ಮದೇ ಆದಂತ ಜೀವಿತದಲ್ಲಿ, ನಮ್ಮದೇ ಆದಂತ ಆಲೋಚನೆಯಲ್ಲಿ ನಾವು ನಡೆದುಕೊಂಡಾಗ್ಯೂ, ನಿಮ್ಮ ವಿರುದ್ಧವಾಗಿ ನಾವು ನಡೆದುಕೊಂಡಾಗ್ಯೂ, ನಿಮ್ಮಿಂದ ನಾವು ದೂರ ಹೋದಾಗ್ಯೂ ಕರ್ತನೆ ಯೇಸು ಸ್ವಾಮಿ, ನೀವು ನಮ್ಮನ್ನ ಮರೆಯದೆ ಸ್ವಾಮಿ, ನೀವು ನಮ್ಮ ಕೈ ಬಿಡದೆ ಕರ್ತನೆ ಇಲ್ಲಿಯವರೆಗೂ ನಮ್ಮನ್ನ ನಡೆಸಿಕೊಂಡು ಬಂದಿದ್ದೀರಲ್ಲಪ್ಪ, ಅದಕ್ಕಾಗಿ ನಮ್ಮ ಕೈಗಳನ್ನ ಎತ್ತಿ ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ ಕರ್ತನೆ ರಾಜ್ಯ. ಅಪ್ಪ ತಂದೆಯಾದ ದೇವರ, ಈ ಒಂದು ಮುಂಚಾನ ವೇಳೆಯಲ್ಲಿ ನಿಮ್ಮ ಮಕ್ಕಳು ಯಾವ ಯಾವ ಸ್ಥಳಗಳಲ್ಲಿ ದೇವರ, ಯಾವ ಒಂದು ಪರಿಸ್ಥಿತಿಗಳಲ್ಲಿ, ಯಾವ ಒಂದು ಕರ್ತನೆ ನೋವಿನಲ್ಲಿ, ದುಃಖದಲ್ಲಿ ಸ್ವಾಮಿ, ಇವರನ್ನೆಲ್ಲರನ್ನ ಮರೆತು ದೇವರ, ಇವರನ್ನೆಲ್ಲರನ್ನ ಯಾರೆಲ್ಲ ಇವರನ್ನ ಬಿಟ್ಟು ಹೋಗಿದ್ದಾರೋ ಸ್ವಾಮಿ, ಮತ್ತೆ
ಮರಳಿ ಕರ್ತನೆ ಸ್ವಾಮಿ ಇವರ ಗಂಡ ವಾಪಸ್ ಬರಲಿ ಕರ್ತನೆ, ಮತ್ತೆ ಮರಳಿ ಸ್ವಾಮಿ ದೇವರೇ ಇವರ ಹೆಂಡತಿ ಕರ್ತನೆ ಸ್ವಾಮಿ ತನ್ನ ಮನೆಗೆ ಬರಲಿ ಕರ್ತನೆ. ಯಾರೆಲ್ಲ ಮಕ್ಕಳು ಮನೆಯನ್ನ ಬಿಟ್ಟು ಹೋಗಿದ್ದಾರೋ, ತಂದೆಯನ್ನ ಬಿಟ್ಟು ಹೋಗಿದ್ದಾರೆ, ತಾಯಿಯನ್ನ ಬಿಟ್ಟು ಹೋಗಿದ್ದಾರೋ ಯೇಸು ಸ್ವಾಮಿ ಮುಂದಿನ ದಿನಗಳಲ್ಲಿ ಕರ್ತನೆ ರಾಜ ಅವರೆಲ್ಲರೂ ಒಂದು ಗೂಡಿ ಕರ್ತನೆ ಸ್ವಾಮಿ ನಿಮ್ಮನ್ನ ಸ್ತುತಿಸುವ ಹಾಗೆ ಕರ್ತನೆ ಅಪ್ಪ ತಂದೆಯಾದ ದೇವರೇ ನೀವು ಅವರನ್ನ ಬಲಪಡಿಸಿ ಅವರನ್ನ ಆಶೀರ್ವಾದ ಮಾಡ್ಬೇಕಾಗಿ ನಾನು ಬೇಡ್ತಾ ಇದ್ದೇನೆ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರೇ ಇಲ್ಲಿರುವಂತ ಪ್ರಸನ್ನತೆ ಸ್ವಾಮಿ ದೇವರೇ ಯಾರೆಲ್ಲ ಜನರು ವೀಕ್ಷಿಸ್ತಾ ಇದ್ದಾರೋ ಇದೇ ಒಂದು ಪ್ರಸನ್ನತೆ, ಇದೇ ಒಂದು ಮಹಿಮೆ, ಇದೇ ಒಂದು ಅಭಿಷೇಕ ದೇವರೇ ಅವ್ರು ಇರುವಂತ ಸ್ಥಳದಲ್ಲಿ ಕರ್ತನೆ ಹರಿದು ಬರಲಿ ಎಂಬುದಾಗಿ ನಾವು ಬೇಡ್ತಾ ಇದ್ದೇವಪ್ಪ. ಎಲ್ಲ ಪರಿಸ್ಥಿತಿಗಳನ್ನ ದೇವರೇ ಅವರಿಂದ ನೀವು ತೆಗೆದು ಹಾಕು ಕರ್ತನೆ ಸ್ವಾಮಿ. ಈ ಒಂದು ಮುಂಚಾನೆ ವೇಳೆಯಲ್ಲಿ ಕರ್ತನೆ ನೀವು ಮಾತನಾಡಿ ಅವರನ್ನ ಬಲಪಡಿಸಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ನಾನು ನಿನ್ನನ್ನ ಮರೆಯೆ ಎಂಬುದಾಗಿ ಮಗನೇ ಈ ಒಂದು ಸಮಯದಲ್ಲಿ ದೇವರು ನಿಮ್ಮನ್ನ ನೋಡಿ ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನ ಮರೆತಿಲ್ಲ, ನಾನು ನಿನ್ನನ್ನ ಮರೆತಿಲ್ಲ ಎಂಬುದಾಗಿ ಒಂದು ಮುಂಚಾನೆ ವೇಳೆಯಲ್ಲಿ ದೇವರು ನಿಮ್ಮನ್ನ ನೋಡಿ ಹೇಳ್ತಾ ಇದ್ದಾರೆ ಪ್ರಿಯರೇ. ಹಾಲೆಲೂಯ. ದೇವರೇ ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ, ನಿಮ್ಮ ವಾಗ್ದಾನಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವಪ್ಪ. ಎಲ್ಲ ಘನಮಾನ ಮಹಿಮೆನೆ ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸುವೆ ನಿಮ್ಮ ಬಲವುಳ್ಳಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೇನ್, 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 ಆಮೇನ್. ಹಾಲೆಲೂಯ. ದೇವರು ನಿಮ್ಮನ್ನ ಮರೆತಿಲ್ಲ ಪ್ರಿಯರೇ. ಗಾಡ್ ಬ್ಲೆಸ್ ಯು.